ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸಂಜೆ ಟೈಮ್ ಸ್ನ್ಯಾಕ್ಸ್ ರೆಸಿಪಿ. ಆ್ಯಕ್ಚುಲಿ ಕೊಬ್ಬರಿನ ಇದು ಫಸ್ಟು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫಸ್ಟು ಫ್ರೈ ಮಾಡಬೇಕು, ಬ್ರೌನ್ ಕಲರ್ ಆಗೋವರೆಗೂ. ನೆಕ್ಸ್ಟು ಸೇಮ್ ಅದೇ ಪ್ರೋಸೆಸ್ ಶೇಂಗಾ ಬೀಜನೂ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು ಅದನ್ನು. ಮತ್ತು ನೆಕ್ಸ್ಟು ಕಡಲೆ ಅದನ್ನು ಎಣ್ಣೆಲಿ ಫ್ರೈ ಮಾಡಿ ನೆಕ್ಸ್ಟ್ ನಾವು ಬೆಳ್ಳುಳ್ಳಿನೂ ಸೇಮು ಅದೇ ಥರ ನೀವು ಕರಿಬೇವೂ ಮಾಡ್ಬೋದು. ನಾನು ಆ್ಯಕ್ಚುಲಿ ಎಣ್ಣೆಗೆ ಒಗ್ಗರಣೆ ಹಾಕಬೇಕಾದ್ರೆ ಅದನ್ನು ಫ್ರೈ ಮಾಡಬೇಕಾದ್ರೆ ನಾನು ಹಾಕಿದ್ದೆ ನೋಡಿ. ಇವಾಗ ಒಂದು 3 ಸ್ಪೂನ್ಸ್ ಸೌಟು, ಅದು 3 ಸೌಟು ಹಾಕಿದ್ದೆ, ಸ್ಪೂನ್ ಹಾಕಿದ್ದೆ ನಾನು ಎಣ್ಣೆನ. ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವನ್ನ ಇದಕ್ಕೆ ಹಾಕೋದಕ್ಕಿಂತ ಅದೇ ಚೆನ್ನಾಗಿದೆ. ನೆಕ್ಸ್ಟು ಖಾರದ ಪುಡಿ, ಅರಿಶಿಣದ ಪುಡಿ, ಉಪ್ಪು, ಸ್ವಲ್ಪ ಒಂದು 1/4 ಸ್ಪೂನ್ ಶುಗರ್ ಹಾಕಿದೆ. ಅದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ. ನೀಟಾಗಿ ಅದನ್ನು ಫ್ರೈ ಮಾಡೋಂಗಿಲ್ಲ, ಅದನ್ನು ಆಫ್ ಮಾಡಿಬಿಡಿ. ಅಷ್ಟು ಹಾಕಿದ ತಕ್ಷಣ ಆಫ್ ಮಾಡಿ. ಈಗ ನಾವು ಎಲ್ಲದು ಕೊಬ್ಬರಿ, ಶೇಂಗಾ ಬೀಜ, ಕಡಲೆ ಎಲ್ಲ ನಾವು ಫಸ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಮಂಡಕ್ಕಿ ಇಲ್ಲ ಪುರಿ, ಇದು ಮೈಸೂರು ಪುರಿ ಆ್ಯಕ್ಚುಲಿ ನಾನು ಅಮ್ಮನ ಮನೆಗೆ ಹೋದಾಗ ಹಾಸನಿಂದ ತಂದಿರೋದು ಆ್ಯಕ್ಚುಲಿ ಇದು. ಆ ಪುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಟೀ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಗುಡ್ಡು, ಬಟ್ ನಾವು ಒಟ್ಟಿಗೆ ಹಾಕಿದರೆ ನೀಟಾಗಿ ಫ್ರೈ ಆಗೋಲ್ಲ. ಈ ರೀತಿ ಮಾಡಿದರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಖಾರದ ಜೊತೆ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ, ಟೊಮೊಟೊ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್.